ಜೊತೆಗೆ ಟ್ರಾವೆಲ್ ಮಾಡಿದ್ದೆ ನಾನು. ಅವ್ರ ಫ್ಯಾಮಿಲಿ ನಾನು ಇಬ್ಬರೇ ಮಾಡಿದ್ದು ಗೈಡ್ ಜೊತೆಗೆ. ಯಾಕಂದರೆ ಇಥಿಯೋಪಿಯಾ ದೇಶ ಗೈಡ್ ಇಲ್ಲದೆ ಹೋಗೋಕ್ಕಾಗಲ್ಲ. ಅಲ್ಲಿ ಒಂದ್ಸಲ ಹೇಳಿದರು, ಯಾವ ಥರ ನೀವು ಇಸ್ರೇಲಿಗೆ ಬಂದರೆ ನಮ್ಮನ್ನ ಮೀಟ್ ಮಾಡಿ ಅಂತ. ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ನಂಬರ್ ಇಟ್ಕೊಂಡಿದ್ದೆ. ಮೆಸೇಜ್ ಮಾಡಿದೆ ಬರೋ ಮುಂಚೆ, ಬರಬೇಡಿ ಬ್ರೋ, ಈ ಟೈಮಲ್ಲಿ ಯಾಕೆ ಬರ್ತಾ ಇದ್ದೀರಾ, ಇನ್ನು ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಕ್ವಶನ್ ಕೇಳಿದ್ರು. ಏನು ಬಂದಿದೆ ನಿಮಗೆ, ರಾಕೆಟ್ ಬೀಳ್ತಾ ಇದ್ದೀನ ನಮ್ಮ ಮನೆ ಮೇಲೆ, ನೀವು ಇಸ್ರೇಲ್ ದೇಶಕ್ಕೆ ವಿಸಿಟ್ ಮಾಡೋಕ್ಕೆ ಬರ್ತಾ ಏನ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಎಲ್ಲರೂ ಸುಖದಲ್ಲಿ ಬರ್ತಾರೆ ಸರ್ ನೋಡೋದಕ್ಕೆ ದೇಶನ. ಈಗ ನೀವು ಕಷ್ಟದಲ್ಲಿದ್ದೀರಾ, ಪ್ಯಾಲೆಸ್ತೇನು ಕಷ್ಟದಲ್ಲಿದೆ. ಕಷ್ಟ ಕೇಳೋರು ಯಾರು? ನಾ ಕಷ್ಟ ಕೇಳಕ್ಕೆ ಬರ್ತಾ ನಿಂತ ಕಷ್ಟ ಕೇಳಕ್ಕೆ ಬರ್ತಾ ಇರೋ ಸ್ನೇಹಿತ ಅಂತ ಅನ್ಕೊಳ್ಳಿ ಅಂತ ಹೇಳಿದೆ. ನಕ್ರು. ಆಮೇಲೆ ಓಕೆ ಅಂತ ಹೇಳಿದ್ರು. ನೀವು ಹೋಟ್ಲಲ್ಲಿ ಇರೋಂಗಿಲ್ಲ, ನಮ್ಮನೇಲಿ ಇರಬೇಕು ಅಂದರು. ನಮ್ಮ ಅದೃಷ್ಟ ನೋಡಿ, ಎಲ್ಲ ದೇಶದಲ್ಲೂ ನಮಗೆ, ನೀವು ನಂಬ್ತೀರಾ, ಇಸ್ರೇಲ್ ದೇಶದಲ್ಲಿ 30 ದಿವಸ ಇದ್ದೆ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನಲ್ಲಿ ಒಂದೇ ಒಂದು ದಿವಸನೂ ಹೋಟೆಲ್ ಮಾಡಲಿಲ್ಲ. ಎಲ್ಲರ ಮನೆಗಳೆಲ್ಲ ಇದ್ದಿದ್ದು. ಅದಕ್ಕೆ ಹೇಳಿದ್ದು ನಾನು, ನನಗಿರೋ ಪರ್ಸ್ಪೆಕ್ಟಿವ್ ಪ್ರಾಬ್ಲಿ ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮನೆ ನೋಡಿದವನಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಈಸಿ ಇವರು ಅರ್ಥ ಮಾಡ್ಕೊಳ್ಳೋದು.